ನಮ್ಮಪ್ಪ ಸಾಕ್ ನೀನು ಕೆಲಸ ಮಾಡಿ ತಿಕ್ಕ ಮುಚ್ಕೊಂಡು ಕಾಲೇಜ್ಗೆ ಹೋಗು ಅಂದರು. ಇವತ್ತು ಬೆಳಗ್ಗೆ 6:30ಗೆ ಎದ್ದು ಮುಖ ಕೂಡ ತೊಳಿದಂಗೆ ತೋಟದ ಕಡೆ ಹೋದ್ವಿ. ಆಯಿತು. ಆಮೇಲೆ ತೋಟದ ಹತ್ರ ಬಂದು ಟೀ ಕುಡಿದು ನಮ್ಮಮ್ಮ ಮತ್ತು ನಮ್ಮೂರವರೆಲ್ಲ ನೆನ್ನೆ ನಿಂತೋಗಿರೋ ಕ್ಯಾಪ್ಸಿಕಮ್ ಕೀಳ್ತಿದ್ರು. ನಾನು ನಮ್ಮ ಬ್ರದರು ಅದನ್ನೆಲ್ಲ ತಗೊಂಡೋಗಿ ಒಂದು ಹತ್ರ ರಾಶಿ ಹಾಕ್ತಿದ್ವಿ. ಅದನ್ನೆಲ್ಲ ಮುಗಿಸೋಷ್ಟಕ್ಕೆ ಟೈಮ್ ನೋಡಿದ್ರೆ 10:30 ಆಗಿತ್ತು. ನಮಗೆ ಬೆಳಗ್ಗೆ ಊಟನೂ ಬಂದಿತ್ತು. ಊಟ ತಿಂದು ನಮ್ಮ ಬ್ರದರ್ ಕೋಸಿಗೆ ಮದ್ದೊಡಿಬೇಕು ಅಂತ ಹೋದ. ನಾವು ಕ್ಯಾಪ್ಸಿಕಮ್ ಮದ್ದೊಡೆಯಕ್ಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ಮೋಟ್ರೇ ಸ್ಟಾರ್ಟ್ ಆಗ್ತಿಲ್ಲ. ಅದನ್ನು ರೆಡಿ ಮಾಡಿ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ನಮ್ಮಪ್ಪ ಮದ್ದೊಡ್ಕೊಂಡು ಹೋಗ್ತಾಯಿದ್ರು, ನಮ್ಮಮ್ಮ ಪೈಪ್ ಕೊಡ್ತಿದ್ರು. ನಾನು ಮಾತ್ರ ಸುಮ್ಮನೆ ಜುಮ್ರಂಗ ಅಂತ ಓಡಾಡ್ತಿದ್ದೆ. ಆಯಿತು. ಆಮೇಲೆ ನಮ್ಮ ಬ್ರದರ್ ಕಾಲ್ ಹಾಕಿ ಚಾರ್ಜಿಂಗ್ ಪಂಪಲ್ಲಿ ಚಾರ್ಜ್ ಆಗೋಗಿದೆ, ಮನೆ ಹತ್ರ ಚಾರ್ಜ್ಗೆ ಹಾಕಿದ್ದೀನಿ ತಗೋಬಾ ಅಂತ ಹೇಳಿದ್ರು. ಅದನ್ನು ತಗೊಂಡು ನಮ್ಮ ಸ್ಮಾರ್ಟಿ ಜೊತೆ ಹೋಗ್ಬೇಕಾದ್ರೆ ಆಹಾ ಆ ಫೀಲ್ ಹೆಂಗಿತ್ತು ಗೊತ್ತಾ. ನಾನು ಯಾವತ್ತೂ ಈ ರೇಂಜಿಗೆ ಕಾಲೇಜ್ಗೂ ಹೋಗಿರಲಿಲ್ಲ. ಮತ್ತೆ ಅದನ್ನು ತಗೊಂಡೋಗಿ ಕೊಟ್ಟು ಬಂದು ಮಧ್ಯಾಹ್ನ ಊಟ ಮಾಡಿ ಮದ್ದೊಡಿಯೋದೆಲ್ಲ ಮುಗಿಸೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಆ ಮೋಟ್ರೆಲ್ಲ ಎತ್ತಿಕ್ಕಿ ನಾವು ಸ್ಮಾರ್ಟಿನ ಕರ್ಕೊಂಡು ಮನೆ ಕಡೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಒಂದು ಫಾಲೋ ಮಾಡಿ ಅಷ್ಟೇ.